ಖಾಲಿ ಉಳಿದಿರುವಂತಹ ಒಂದು ಸ್ಥಾನ ಯಾರ ಮಡಿಲಿಗೆ ಸೇರುತ್ತೆ? ಯಾಕೆಂದ್ರೆ ಗಾಯತ್ರಿ ಅವರು ಅಲ್ಲಿದ್ರು, ಆ ಗಾಯತ್ರಿ ಅವರ ಹೆಸರನ್ನ ಈಗ ತೆಗೆದುಹಾಕಲಾಗಿದೆ, ಕೋಕ್ ಕೊಡಲಾಗಿದೆ. ಹಾಗಾಗಿ ಆ ಖಾಲಿ ಉಳಿದಿರುವಂತಹ ಒಂದು ಸ್ಥಾನ ಯಾರ ಮಡಿಲಿಗೆ ಸೇರುತ್ತೆ ಅನ್ನೋ ಪ್ರಶ್ನೆ ಈಗ ಭುಗಿಲೇಳ್ತಾ ಇದೆ. ಖಾಲಿ ಇದ್ದ 20 ಸ್ಥಾನಗಳ ಪೈಕಿ 19 ಸ್ಥಾನಗಳಿಗೆ ಪ್ರಮಾಣ ವಚನ ಸ್ವೀಕಾರವಾಗಿದೆ. ಇದೀಗ ಖಾಲಿ ಉಳಿದಿರುವ ಆ ಒಂದು ಸ್ಥಾನದತ್ತ ಎಲ್ಲರ ಕಣ್ಣು ನೆಟ್ಟಿದೆ. ಒಂದು ಸಚಿವ ಸ್ಥಾನಕ್ಕೆ ಇಬ್ಬರ ಮಧ್ಯೆ ಜೋರಾಗ್ತಾ ಇದೆ ಪೈಪೋಟಿ. ಗಾಯತ್ರಿ ಶಾಂತಗೌಡ ವರ್ಸಸ್ ಬಸವರಾಜ ಶಿವಣ್ಣ. ಪಕ್ಷ ಸಂಘಟನೆಯಿಂದ ಗಾಯತ್ರಿ ಶಾಂತಗೌಡಗೆ ಸ್ಥಾನ ನೀಡಿದಂತಹ ಹೈಕಮಾಂಡ್. ಬಸವರಾಜ ಶಿವಣ್ಣ ಪರ ಮಾಜಿ ಸಿಎಂ ಸಿದ್ದರಾಮಯ್ಯ ಇತ್ತ ಬ್ಯಾಟಿಂಗ್ ಅನ್ನು ಬೀಸ್ತಾ ಇದ್ದಾರೆ. ಕೊನೆಯ ಹಂತದಲ್ಲಿ ಗಾಯತ್ರಿ ಶಾಂತಗೌಡಗೆ ನೀಡಿದ್ದ ಸ್ಥಾನ ವಾಪಸ್ಸನ್ನು ಪಡೆದುಕೊಳ್ಳಲಾಗಿದೆ. ಒಂದು ವೇಳೆ ಬಸವರಾಜ ಶಿವಣ್ಣಗೆ ಸಚಿವ ಸ್ಥಾನ ನೀಡಿದ್ರೆ ಏನಾಗಬಹುದು ಎಂತ ಇಲ್ಲ, ಡಿಕೆ ಕ್ಯಾಬಿನೆಟ್ನಲ್ಲಿ ಮಹಿಳಾ ಸಚಿವರೇ ಇಲ್ಲದಂತಾಗುತ್ತೆ ಅಷ್ಟೇ. ಗಾಯತ್ರಿ ಶಾಂತಗೌಡಗೆ ಮಂತ್ರಿಗಿರಿ ನೀಡಿದ್ರೆ ಸಿದ್ದು ವಿರೋಧವನ್ನ ಕಟ್ಟಿಕೊಳ್ಬೇಕಾಗತ್ತೆ. ಇದೇ ಕಾರಣಕ್ಕಾಗಿ ಇತ್ತ ಗಾಯತ್ರಿ ಶಾಂತಗೌಡನನ್ನ ಕೋಕ್ ಕೊಡ್ಲಾಯಿತು. ಲಕ್ಷ್ಮೀ ಹೆಬ್ಬಾಳ್ಕರ್, ನಯನ ಮೋಟಮ್ಮ ಲಾಬಿ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ಕೆಲ ಹಿರಿಯ ಶಾಸಕರುಗಳು, ಮಾಜಿ ಸಚಿವರಿಂದಲೂ ಕೂಡ ಲಾಬಿ ನಡೆಸಲಾಗ್ತಾ ಇದೆ ಆ ಒಂದೇ ಒಂದು ಸ್ಥಾನಕ್ಕೆ, ಸಚಿವ ಸ್ಥಾನಕ್ಕೆ. ಯಾಕಂದ್ರೆ ಈಗ ಪಟ್ಟಿಯಲ್ಲಿ ಘೋಷಣೆ ಮಾಡಿರುವಂತಹ ಸಚಿವರ ಹೆಸರುಗಳೆಲ್ಲವೂ ಕೂಡ ಒಬ್ಬರೂ ಕೂಡ ಮಹಿಳೆ ಇಲ್ಲ, ಎಲ್ಲರೂ ಕೂಡ ಪುರುಷರೇ ಇದ್ದಾರೆ. ಹಾಗಾಗಿ ಇರುವಂತಹ ಗಾಯತ್ರಿ ಶಾಂತಗೌಡ ಅವರ ಹೆಸರನ್ನು ಕೂಡ ಕೋಕ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ. ಎಸ್ ಬಸವರಾಜ್, ಈಗ ಡಿಕೆ ಕ್ಯಾಬಿನೆಟ್ನಲ್ಲಿ ಮಹಿಳಾ ಸಚಿವರೇ ಇಲ್ದಂತಾಗಿರೋದ್ರಿಂದ ಇರುವಂತಹ ಒಬ್ಬ ಮಹಿಳಾ ಸಚಿವೆಯನ್ನು ಕೂಡ ಈಗ ಕೋಕ್ ಕೊಟ್ಟು ಅದಕ್ಕೆ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಒಡೆದಾಡ್ತಾ ಇದ್ದಾರೆ, ಒಂದು ರೀತಿ ಬಡ್ದಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲ್ಲ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡೋದಾದ್ರೆ. ಇಂಚರ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ನಿನ್ನೆ 20 ಸಚಿವರೇನೋ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇತ್ತು. ಅದರಲ್ಲಿ ಒಬ್ಬ ಮಹಿಳಾ ಸಚಿವೆಯನ್ನು ಕೂಡ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಗಾಯತ್ರಿ ಶಾಂತಗೌಡ ಅವರನ್ನು ಕೂಡ ಪಟ್ಟಿಯಲ್ಲಿ ಕೂಡ ಉಲ್ಲೇಖ ಮಾಡಿದ್ರು. ಆದ್ರೆ ಕೊನೆಯ ಹಂತದಲ್ಲಿ ಅವರಿಗೆ ಕೋಕ್ ಕೊಡಲಾಗಿದೆ. ಆದ್ರೆ ಮತ್ತೆ ಕೂಡ ಸಂಪುಟದಲ್ಲಿ ಒಬ್ಬ ಮಹಿಳಾ ಸಚಿವೆಯನ್ನ ಸೇರ್ಪಡೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಇದೀಗ ಕಾಂಗ್ರೆಸ್ ಸರ್ಕಾರ ಕೂಡ ಮಾಡ್ತಾ ಇದೆ ಅನ್ನೋದು ನಿನ್ನೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ನಾವು ಅದು ಮಹಿಳೆಯರಿಗೂ ಕೂಡ ಅವಕಾಶ ಮಾಡಿಕೊಡ್ತೇವೆ ಈ ಸಂಪುಟದಲ್ಲಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಒಂದು ಸ್ಥಾನಕ್ಕಾಗಿ ಸಾಕಷ್ಟು ಒಂದು ಮಹಿಳಾ ಮಣಿಗಳ ಪೈಪೋಟಿ ಕೂಡ ಇರುವಂತದ್ದು. ಒಂದು ಗಾಯತ್ರಿ ಶಾಂತಗೌಡ ಅವರು ಪಕ್ಷ ಸಂಘಟನೆಯ ಉದ್ದೇಶದಿಂದ ಅವರಿಗೂ ಕೂಡ ಕೊಡಲಾಗಿತ್ತು. ಆದ್ರೆ ಕೆಲವಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅವ್ರನ್ನ ತೆಗೆದು ಹಾಕಲಾಗಿದೆ. ಮತ್ತೆ ನಾವು ಸೇರ್ಪಡೆ ಮಾಡ್ಕೊಳ್ತೇವೆ ಅನ್ನುವಂತ ಮಾತನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆದ್ರೆ ಆ ಒಂದು ಸ್ಥಾನಕ್ಕೆ ಈಗಾಗಲೇ ಒಂದು ಉಮಾಶ್ರೀ ಅವರು ಕೂಡ ಆಕಾಂಕ್ಷಿಗಳಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಆಕಾಂಕ್ಷಿ ಇರತಕ್ಕಂಥದ್ದು. ಹೀಗೆ 4 ಮಹಿಳೆಯರು ಕೂಡ ಕೆಲವೊಂದಿಷ್ಟು ಈ ಒಂದು ಸಚಿವ ಸ್ಥಾನಕ್ಕಾಗಿ ಪ್ರಬಲ ಪೈಪೋಟಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅವ್ರದೇ ಆಗಿರ್ತಕ್ಕಂತಹ ತಂತ್ರಗಾರಿಕೆಯನ್ನು ಕೂಡ ರೂಪಿಸ್ತಾ ಇದ್ದಾರೆ. ಉಮಾಶ್ರೀ ಅವರು ಸಿದ್ದರಾಮಯ್ಯವರ ಮುಖಾಂತರ ಕೂಡ ಒಂದ್ ಕಡೆ ಸಚಿವ ಸ್ಥಾನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತ ಪ್ರಯತ್ನದಲ್ಲಿದ್ದಾರೆ. ಇತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಎಂ ಮತ್ತೆ ಮಾಜಿ ಸಿಎಂ ಅವರ ಬಳಿಯೂ ಕೂಡ ಒಂದಿಷ್ಟು ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಕನಿಜಾ ಫಾತಿಮಾ ಅನ್ನುವಂಥದ್ದು ಕೂಡ ಮಹಿಳಾ ಏಕೈಕ ಶಾಸಕಿ ಕೂಡ ಮುಸ್ಲಿಂ ಸಮುದಾಯದ ಕೂಡ ಇರತಕ್ಕಂಥದ್ದು. ಹಾಗಾಗಿ ಅವ್ರಲಿಂದಲೂ ಕೂಡ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಅವರಿಗೂ ಕೂಡ ಈ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೀಗೆ ಒಂದು 3-4 ಜನರ ಪೈಪೋಟಿ ಕೂಡ ಇರುವಂತದ್ದು. ಹಾಗಾಗಿ ಅಂತಿಮ ಹಂತದಲ್ಲಿ ಮಹಿಳಾ ಮನೆಗಳಿಗೆ ಯಾರಿಗೆ ಅವಕಾಶ ಮಾಡಿ ಕೊಡ್ತಾರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ಅನ್ನುವಂಥದ್ದು ಬಹಳ ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಯಾಕಂತಂದ್ರೆ ಮಹಿಳೆಯರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡಲಿ ಅಂತ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ರೀತಿ ವಿರೋಧ ಪಕ್ಷಗಳು ಸಹಿತ ಒಂದು ಟೀಕೆಯನ್ನ ಮಾಡಬಹುದು. ಈ ಒಂದು ನಿಟ್ಟಿನಲ್ಲಿ ಒಬ್ಬ ಮಹಿಳಾ ಮನೆಗಳಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರ ಆಲೋಚನೆ ಕೂಡ ಇರುವಂತದ್ದು. ಇಂಚರ ಬಸವರಾಜ್, ಹಾಗಿದ್ರೆ ಈಗ ಯಾರಿಗೆ ಅಲ್ಲಿ ರಿಪ್ಲೇಸ್ಮೆಂಟ್ ಆಗುತ್ತಾ ಅಥವಾ ಗಾಯತ್ರಿ ಅವ್ರಿಗೆ ಅದು ಸ್ಥಾನ ಉಳಿಯುತ್ತಾ, ಹೇಗೆ? ಇಂಚರ ಈಗಾಗಲೇ ಗಾಯತ್ರಿ ಶಾಂತಗೌಡ ಅವರಿಗೂ ಕೂಡ ಬಹುತೇಕವಾಗಿರ್ತಕ್ಕಂಥ ಸಚಿವ ಸ್ಥಾನ ಫಿಕ್ಸ್ ಎನ್ನಲಾಗ್ತಾ ಇತ್ತು. ಆದ್ರೆ ಅಂತಿಮ ಹಂತದಲ್ಲಿ ಕೂಡ ಅವ್ರನ್ನ ಕೊಟ್ಟಂತ ಸಂದರ್ಭದಲ್ಲಿ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಬಹಳ ಮುಂಚೂಣಿಯಲ್ಲಿ ಕೂಡ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಕನಿಜಾ ಫಾತಿಮಾ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಬಹುತೇಕ ಅಥವಾ ಗಾಯತ್ರಿ ಶಾಂತೇಗೌಡ ಅವರಿಗೆ ಕೂಡ ಅವಕಾಶ ಮಾಡಿಕೊಡಲಾಗುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇದಾವೆ. ಆ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಮತ್ತೊಮ್ಮೆ
ಚರ್ಚೆ ನಡೆಸಿದ ಬಳಿಕವೇ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಈಗಾಗಲೇ ಬೆಳಗಾವಿಯ ಜಿಲ್ಲೆಯಲ್ಲೇ ಈಗಾಗಲೇ ಲಕ್ಷ್ಮಣ್ ಸವದಿ ಅವರು ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ಒಂದೇ ಜಿಲ್ಲೆಯಲ್ಲಿ 3 ಸಚಿವರು ಆಗ್ತಾರೆ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡುವಂತ ಸಾಧ್ಯತೆ ಕಡಿಮೆ ಇದೆ. ಗಾಯತ್ರಿ ಶಾಂತೇಗೌಡ ಅವರಿಗೂ ಕೂಡ ಕೊಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇಂಚರ ಎಸ್ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.